ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೋಮೋ ಬಿಡುಗಡೆ ಆಗಿದೆ. ಅದರ ಬಗ್ಗೆ ಚರ್ಚೆ ಮಾಡೋಣ. ಪೂರ್ತಿ ವಿಡಿಯೋ ನೋಡಿ. ಹೊಸದಾಗಿ ಚಾನಲ್ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ವಿಡಿಯೋಕ್ಕೆ ಲೈಕ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ. ಮೊದಲನೇದಾಗಿ ಹೇಳಬೇಕು ಅಂದ್ರೆ, ನಿನ್ನೆ ಎಪಿಸೋಡ್ ಅಲ್ಲಿ ಟಾಸ್ಕ್ ಗೆದ್ದು ಮೊದಲನೇ ಎದುರಾಳಿ ಸ್ಪರ್ಧಿಯನ್ನ ನಾಮಿನೇಟ್ ಮಾಡಿದ್ದಾರೆ ಕರ್ನಾಟಕ ಕಿಲಾಡಿಗಳು. ಓಕೆನಾ? ಎದುರಾಳಿ ಸ್ಪರ್ಧಿ ಅಂದ್ರೆ ನಿಮಗೆ ಅಲ್ಲಿ ಫೋಟೋಗಳನ್ನ ಫ್ರೇಮ್ ಅಲ್ಲಿ ತೋರಿಸಿದಾಗ ಪ್ರೋಮೋದಲ್ಲಿ ಗೊತ್ತಾಗುತ್ತೆ. ನಿನ್ನೆ ಯಾರನ್ನ ನಾಮಿನೇಟ್ ಮಾಡಿದ್ರು ಅಂತ ಕೊನೆಯಲ್ಲೂ ಕೂಡ ಎಪಿಸೋಡ್ ಅಲ್ಲಿ ತೋರಿಸಲೇ ಇಲ್ಲ. ಓಕೆನಾ? ಹಾಗಾಗಿ ಐಶ್ವರ್ಯ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ ಅನ್ಸುತ್ತೆ. ಯಾಕೆಂದ್ರೆ ಬರ್ತಾ ಇತ್ತು ಫೋಟೋಗಳಲ್ಲಿ ನೋಡಿದಾಗ್ಲೂ ಮೋಕ್ಷಿತ್ ಅವ್ರ ಫೋಟೋ ಕಾಣಿಸ್ತಾ ಇದೆ. ಇವ್ರದ್ದು ಐಶ್ವರ್ಯ ಅವ್ರ ಫೋಟೋ ಮೇಲೆ ಮಣ್ಣು ತುಂಬಿಕೊಂಡಿದೆ. ಹಾಗಾಗಿ ಐಶ್ವರ್ಯ ಅವ್ರನ್ನ ನಿನ್ನೆ ನಾಮಿನೇಟ್ ಮಾಡಿದ್ದಾರೆ ಅನ್ಸುತ್ತೆ. ಇವತ್ತು ಕೂಡ ಟಾಸ್ಕ್ ನಡೆಯುತ್ತೆ. ಆಕ್ಚುಲಿ ಒಂದು ಪೈಪ್ ಗಳ ಮೇಲೆ ಕಲರ್ ಗಳನ್ನ ಬಿಗ್ ಬಾಸ್ ಕಡೆಯಿಂದ ಹಾಕಿರ್ತಾರೆ. ಆ ಕಲರ್ ಅನ್ನ ಒಂದು ಟೇಬಲ್ ಮೇಲೆ ಜೋಡಿಸಬೇಕಾಗಿರುತ್ತೆ. ಆ ಟಾಸ್ಕ್ ನಲ್ಲಿ ಆ ಕಲರ್ ಪೈಪ್ ಗಳನ್ನ ಒಂದೊಂದಾಗಿ ಎತ್ತಿ ಅದ್ರ ಕಲರ್ ನೋಡಿ ಆ ಸೇಮ್ ಕಲರ್ ನ ಪೈಪ್ ಸಣ್ಣ ತುಂಡು ಪೈಪ್ ಗಳನ್ನ ಟೇಬಲ್ ಮೇಲೆ ಜೋಡಿಸಬೇಕಾಗಿರುತ್ತೆ. ಅದನ್ನ ಹನುಮಂತು ಅವರು ಆ ಟೀಮ್ ಇಂದ ಕರ್ನಾಟಕ ಕಿಲಾಡಿಗಳ ಟೀಮ್ ಇಂದ ತ್ರಿವಿಕ್ರಮ್ ಅವರು ಮಾಡ್ತಾ ಇರ್ತಾರೆ. ಇನ್ನೇನ್ ಸ್ವಲ್ಪ ಸೆಕೆಂಡ್ ವ್ಯತ್ಯಾಸದಲ್ಲಿ ತ್ರಿವಿಕ್ರಮ್ ಅವರು ಗೆದ್ಬಿಡ್ತಾರೆ. ಎರಡನೇ ಹೊಸ ಟಾಸ್ಕ್ ಅನ್ನ ತ್ರಿವಿಕ್ರಮ್ ಅವರ ತಂಡ ಗೆದ್ಬಿಟ್ಟು ಮತ್ತೆ ಕರ್ನಾಟಕ ಬ್ರದರ್ಸ್ ತಂಡವನ್ನ ನಾಮಿನೇಟ್ ಮಾಡ್ತಾರೆ. ತಂಡದಲ್ಲಿ ಅದು ಕೂಡ ತಂಡದ ಕ್ಯಾಪ್ಟನ್ ರಜತ್ ಅವರನ್ನೇ ಎಲ್ಲಾ ಒಪ್ಪಂದದ ಮೇರೆಗೆ ಎಲ್ಲರೂ ಕೂಡ ನಾಮಿನೇಟ್ ಮಾಡ್ತಾರೆ. ನಾಮಿನೇಟ್ ಮಾಡೋಕ್ಕೂ ರಜತ್ ಅವರು ತ್ರಿವಿಕ್ರಮ್ ಮತ್ತೆ ಅವ್ರ ತಂಡದ ಮೇಲೆ ಕೆಂಡಾಮಂಡಲ ಹಾಕ್ತಾರೆ. ಅದರಲ್ಲೂ ಕೂಡ ತ್ರಿವಿಕ್ರಮ್ ಅವರ ಸ್ಟೇಟ್ಮೆಂಟ್ಗೆ ಎಲ್ಲರೂ ಕೂಡ ಇಂಡಿವಿಜುವಲ್ ಆಗಿ ಆಡಬೇಕು, ಬೇರೆಯವ್ರನ್ನ ಪ್ರವೋಕ್ ಮಾಡಬಾರ್ದು, ಇಂಡಿವಿಜುವಲ್ ಆಗಿ ಆಡಬೇಕು ಅಂತ ಪ್ರವೋಕ್ ಮಾಡ್ತಾ ಇದ್ದಾರೆ ರಜತ್ ಅವರು. ನಾನೇ ಸುಪೀರಿಯರ್, ಈ ಮನೆಯಲ್ಲಿ ನಾನೇ ಸುಪೀರಿಯರ್ ಅಂತ ಹೇಳಿ ಬಿಲ್ಡ್ ಅಪ್ ಕೊಡ್ತಾ ಇದ್ದಾರೆ ರಜತ್ ಅವರು ಅಂತ ಹೇಳಿ ನಾಮಿನೇಟ್ ಮಾಡ್ತಾರೆ. ಅದಕ್ಕೆ ರಜತ್ ಅವರು ಅದೇ ಕೆಂಡಾಮಂಡಲ ಆಗಿ ನಾನು ಸುಪೀರಿಯರ್, ಈ ಮನೇಲಿ ನಾನೇ ಸುಪೀರಿಯರ್, ನಾನೇ ಹೀರೋ, ನಾನೇ ಎಲ್ಲ, ನೀವು ನಾಮಿನೇಟ್ ಮಾಡಿದ ತಕ್ಷಣ ನಾನೇನು ಕುಗ್ಗಲ್ಲ ಅಂತ ಹೇಳಿ ಸಖತ್ತಾಗಿ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾರೆ. ರಜತ್ ಅವರು ಆಕ್ಚುಲಿ ಲಾಯರ್ ಜಗದೀಶ್ ಹೋದ್ಮೇಲೆ ಬಿಗ್ ಬಾಸ್ ಮನೆಗೆ ಹೇಳಿ ಮಾಡಿಸಿದ ಕಂಟೆಸ್ಟೆಂಟ್ ಅಂದ್ರೆ ರಜತ್ ಅವರು. ಬಿಗ್ ಬಾಸ್ ಮನೆ ಜನರ ಅಟ್ರಾಕ್ಷನ್ ಏನ್ ಬೇಕು, ಕ್ಯಾಮ್ರಾಗಳಿಂದ ಫುಟೇಜ್ ಏನ್ ತಗೊಳ್ಬೇಕು, ಅದಕ್ಕೆ ತಕ್ಕಂಗೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದ್ದಾರೆ. ಯಾವುದೇ ಡೌಟ್ ಇಲ್ಲ. ಎಲ್ಲೋ ಒಂದು ಕಡೆ ಆ ಕಡೆ ಸ್ವಲ್ಪ ಇನ್ನೊಬ್ರಿಗೆ ಹರ್ಟ್ ಆಗಂಗ್ ಮಾತಾಡ್ಬೋದು ಅನ್ನೋದು ಬಿಟ್ರೆ ಖಂಡಿತವಾಗ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ. ತಿರುಗಿ ಹೇಳ್ಬೇಕಪ್ಪ, ಯಾಕೆ ಜನ ಸುಮ್ನಿರ್ತಾರೆ, ಸೈಲೆಂಟ್ ಆಗಿ ಯಾಕಿರ್ತಾರೆ, ಯಾರೇನು ಹೊಡೆಯಂಗಿಲ್ಲ. ಮಾತಲ್ಲಿ ಎಲ್ರಿಗೂ ಕೂಡ ಟಾಂಗ್ ಕೊಟ್ಟು ವಾದ ವಿವಾದಗಳನ್ನು ಮಾಡಬಹುದು. ಬಟ್ ಆದ್ರೆ ಕೆಲವೊಮ್ಮೊಮ್ಮೆ ಹೋಗ್ತಾರೆ ಮತ್ತೆ ಹಿಂದ್ ಸರ್ಕೊಂಡ್ಬಿಡ್ತಾರೆ ರಜತ್ ಅವ್ರ ಎದುರಿಗೆ. ಯಾಕೆ ಭಯ ಪಡ್ತಾ ಇದ್ದಾರೆ? ಏನು ಭಯ ಪಡೋಂಥದ್ದು ಏನಿಲ್ಲ, ತಿರುಗಿಸಿ ಕೊಡ್ತಾ ಇರ್ಬೇಕಷ್ಟೇ. ಓಕೆನಾ? ಕೈ ಮುಟ್ಟೋ ಹಾಗಿಲ್ಲ, ಬಿಟ್ರೆ ತಿರುಗಿಸಿ ವಾಪಸ್ ಹೇಳ್ತಾ ಇರ್ಬೇಕು. ಯಾರು ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ಬಟ್ ಆದ್ರೆ ಇವರೆಲ್ಲ ಒಂದೊಂದ್ಸರಿ ಮಾತಾಡ್ತಾರೆ, ಮತ್ತೊಂದ್ಸರಿ ಸೈಲೆಂಟ್ ಆಗಿ ಕುತ್ಕೊಂಡ್ಬಿಡ್ತಾರೆ, ಏನು ಮಾತಾಡಲ್ಲ. ಗೌತಮಿ ಅವ್ರು ನಿನ್ನೆ ಸ್ವಲ್ಪ ಟಾಂಗ್ ಕೊಟ್ರು ರಜತ್ ಅವರಿಗೆ ಅನ್ಸುತ್ತೆ. ನಿನ್ನೆ ಎಪಿಸೋಡ್ ಬಗ್ಗೆ ಮತ್ತೆ ಇವತ್ತಿನ ಪ್ರೋಮೋ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.